ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಇದ್ದೀನಿ. ಅವತ್ತು ವಿಡಿಯೋ ಇವಾಗ ಶುರು ಮಾಡಿ ನಾನು ನಿಮ್ಮ ಗಾನವಿ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಇವತ್ತು ನಾನ್ ವೆಜ್ ಗೈಸ್ ನಮ್ಮಲ್ಲಿ ಫಸ್ಟ್ ತೊಡಕ್ ಮಾಡ್ತಾ ಇದ್ದೀವಿ. ಹಾಯ್ ದಿವಿತ್, ಹಾಯ್ ಕುಶಿಕ್, ಹಾಯ್ ಮಾಡಿ. ಏನು ಮಾಡ್ತಾ ಇದ್ದೀರಾ? ಅದು ಆಟ ಆಡ್ತಾ ಇದ್ದೀರಾ? ಸೊ ಬೆಳಗ್ಗೆನೆ ನಮ್ಮ ನವಿಯವರು ನಾನ್ ವೆಜ್ ತರಿಸಿ ಮಾಡ್ತಾ ಇದ್ದಾರೆ. ನಮ್ಮನ್ನು ಇವಾಗ ಎಬ್ಬರಿಸಿದ್ದಾರೆ. ನಾವು ಎದ್ದೇಳಕ್ಕೆ ಮುಂಚೆನೇ ಇವನ್ನೆಲ್ಲ ಆರ್ಡ್ರು ಮಾಡಿ ಮನೆಗೆ ತರಿಸಿ ಬುಕ್ಕು ಮಾಡಿ ಅಂತೆಲ್ಲ ಹೇಳೋಕ್ಕಾಗುತ್ತೆ ಗೈಸ್. ಅಷ್ಟು ಧೈರ್ಯ ಇಲ್ಲ ಅವಳಿಗೆ. ನಾನೇ ಎದ್ದೇಳಬೇಕು, ನಾನೇ ತರಬೇಕಿದ್ದೆಲ್ಲ ಹೊರಗಡೆ ಹೋಗಿ. ಧೈರ್ಯ ಇಲ್ಲ ಅಂತಲ್ಲ ಗೈಸ್, ಬುಕ್ ಮಾಡಿ ತರಿಸ್ಕೋತೀನಿ ಅಂದ್ರೆ ಜಾಸ್ತಿ ರೈಟ್ ಇರುತ್ತೆ. 1 to ಡಬಲ್ ಇರುತ್ತೆ. ಇಲ್ಲಿ ಹೋಗ್ತಂದ್ರೆ ಇಲ್ಲಿ ಹೋಗ್ತಂದ್ರೆ ಕಡಿಮೆ ಬೀಳುತ್ತೆ. 1 to ಡಬಲ್ ತರಬಹುದು, ಆದ್ರೆ ನಂಗೆ ಇಷ್ಟ ಇಲ್ಲ ಗೈಸ್. ಅಲ್ಲೋಗಿ ನಿಂತ್ಕೊಳ್ಳೋದು. ಅಲ್ಲೋಗಿ ನಿಂತ್ಕೊಳ್ಳೋದು. ಇವತ್ತಂತೂ ತುಂಬಾ ರಶ್ ಗೈಸ್, ಎಲ್ಲ ಕಡೆ ಅಂತೂ. ನಮ್ಮ ಏರಿಯಾದಲ್ಲಂತೂ ಪೂರ್ತಿ ರಶ್ಶು. ಯಾಕೆ ನಮ್ಮ ಏರಿಯಾ ಬಿಟ್ಟು ದೂರ ಏರಿಯಾ ಹೋಗಿದೆ, ಎಲ್ಲಿ ಕಾಲಿರ್ತಲ್ಲಿ. ಸೊ ಇನ್ನು ಹೇಳ್ಬೇಕಂದ್ರೆ ನನಗಿಂತ ಧೈರ್ಯ ಇವ್ರಿಗೆ ಕಡಿಮೆನೇ. ಆಯ್ತು ಮುಚ್ಚ. ಎಲ್ಲರಲ್ಲೂ ಮಾತಾಡಿದ್ರೆ ಗೈಸ್. ಸೊ ಬೆಳಗ್ಗೆ ತಿಂಡಿ ಬಿರಿಯಾನಿ ಮಾಡ್ತೀನಿ ಅಂತ ಎಲ್ಲ ಎತ್ತಿಕೊಂಡಿದ್ದಾರೆ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಇಲ್ಲಿ ಚಿಕನ್ ತೊಳೆದು ಇಟ್ಕೊಂಡಿದ್ದಾರೆ. ಸೊ ಇವಾಗ ಪ್ರಿಪೇರ್ ಮಾಡ್ತಾರೆ ಗೈಸ್ ಬೆಳಗ್ಗೆ ತಿಂಡಿನೇ ಬಿರಿಯಾನಿ. ಯಾಸ್. ಇನ್ನೊಂದೇನಿದೆ ಗೈಸ್, ನನಗೆ ಬಿರಿಯಾನಿ ಅನ್ನಕ್ಕೆ ಬರ್ತಿರ್ಲಿಲ್ಲ. ಏನೋ ಒಂಥರ ನಮ್ಮನವ್ರು ಆಡ್ಕೊಂಡು ನಾಲ್ಗೆ ನಮ್ಮ ದಿವಂದು ಸೇಮ್ ಉಳ್ದೆ ಥರ ಹೊರಳಲ್ಲ, ಕ್ಲೀನಾಗಿ ಸ್ಪಷ್ಟವಾಗಿ. ನಮ್ಮ ದಿವಂದು ಅಷ್ಟೇ ಹೊರಳಲ್ಲ. ಅವನು ಹೇಳಿದ್ದೆ ಸರಿ ಅಂತ ಹೇಳಕ್ ಆಗಲ್ಲ. ಇವಾಗ ಅವನ್ನ ಸರಿ ಮಾಡ್ಬೇಕು ನಾವು. ನಂದೇನು ಯಾರನ್ನು ಸರಿ ಮಾಡಕ್ಕಿರ್ಲಿಲ್ಲ. ನಾನು ಸರಿಯಾಗಿ ಮಾತಾಡ್ತೀನಿ ಗೈಸ್, ಅಷ್ಟೊಂದೇನು ಇದ್ದಲ್ಲ. ಅಂದ್ರೆ ಏನಂತಂದ್ರೆ ನಾನು ಅನ್ಕೊಂಡಿದ್ದೆ ಕರೆಕ್ಟ್ ಅನ್ಕೊಂಡು ನಾನು ಬಂದೋಳಲ್ವಾ, ಅದರಿಂದ ಆ ಥರ ಅನ್ಸುತ್ತೆ. ಸರಿ, ಓಕೆ. ತಿಂಡಿ ಮಾಡಿ ನಮ್ಮ ದಿವಿತ್ ಕುಶಿಕ್ ಅವರು ವಾಶ್ರೂಮ್ಗೆ ಹೋಗ್ತಾ ಇದ್ದಾರೆ. ಯಾವ ಥರ ಐತೆ ಎಲ್ಲ ಒಂದೇ ಥರ. ಫಾರಮ್ ನಾಟಿ ಬಂದು 20 ರೂಪಾಯಿ, ಇದು 15 ರೂಪಾಯಿ. ಚಿಕನ್ ನಮಗೋಸ್ಕರ ತಂದರೆ ನಮ್ಮ ನವಿ ಫಿಶು ಅಂತ ಕೇಳ್ತಾನೆ ಇದ್ರು ತುಂಬ ದಿವಸದಿಂದ ಇಷ್ಟಪಟ್ಟು. ಸೊ ಅವ್ರಿಗೋಸ್ಕರ ಜಿಲೇಬಿ ಫಿಶ್ ತಂದಿದ್ದೀನಿ. ಮಟನ್ ಇಷ್ಟ ಆಯ್ತು ಗೈಸ್, ಅದು ಮಟನ್ ಬೇಡ ಫಿಶ್ ತಂದಿನಂತ ಫಿಶ್ ತಂದಿದ್ರು ನಮ್ಮನವರು. ಮಟನ್ ಕೊಡೋ ರೈಟಿಗೆ ಫಿಶ್ನ 4 ಸಲ ತಂದು ತಿನ್ಬೋದು ಗೈಸ್. ಅಷ್ಟೊಂದು ರೈಟ್ ಆಗ್ಬಿಟ್ಟಿದೆ ಇವತ್ತು, ಹಬ್ಬ ಅಲ್ವಾ. ಸೊ ಅದಕ್ಕೋಸ್ಕರ ತಂದಿಲ್ಲ ಅದನ್ನು. ಮಟನ್ ಅಂಗಡಿಲಿ ಜನ ಎಷ್ಟು ಅಯ್ಯಪ್ಪ, ಕ್ಯೂ ಇನ್ನೂ ಒಂದು 1 ಅವರ್ ಆದರೂ ಬರ್ತಿರ್ಲಿಲ್ಲ ಅಂದ್ಕೊಳ್ಳಿ. ಕಟ್ಟೆ ಮಾಡಿಲ್ಲ, ಇನ್ನೂ ಕ್ಯೂ ನಿಂತವ್ರು ಆಲ್ರೆಡಿ. ಹಂಗೆ ಹಬ್ಬ ಅಲ್ವಾ. ಇವತ್ತೆಲ್ಲ ತುಂಬ ಜನ ಚೀಟಿ ಹಾಕೊಂಡಿರ್ತಾರೆ ಕಣೆ, ಅವ್ರಿಗೆಲ್ಲ 2 kg ಮಟನ್ ಫ್ರೀಯಾಗಿ ಸಿಕ್ಕಿರುತ್ತೆ. ನಾನು ಹೇಳ್ತಾ ಇದ್ದೆ, ನಾವು ಎಷ್ಟು 3 ವರ್ಷ, ನಾನು ಮದುವೆ 3 ವರ್ಷದಲ್ಲೇನೋ ಚೀಟಿ ಹಾಕೊಂಡಿದ್ದು, ಅಜ್ಜಿ ಹಾಕಿದ್ದು. ಅವಾಗ ತುಂಬಾ ಮಟನ್ ಮನೆ ತುಂಬಾ ಯಾರು ತಿಂತೇನೆ ಇರ್ಲಿಲ್ಲ. ಅವಾಗ ನಾವು ತಿಂತಿರ್ಲಿಲ್ಲ. ಅದೇನೋ ಯಾಕಾರ ತರಿಸಿ ಇಷ್ಟು ಮಾಡೈತೆ ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು. ಇವಾಗ್ಲೂ ಅಷ್ಟೇ ಗೈಸ್, ಇವಾಗ್ಲೂ ಅಷ್ಟೇ. 1 ಪೀಸ್ 2 ಪೀಸ್ ಅಷ್ಟೇ ಇವಳಿಗೆ ಆಸೆ, ಅದ್ರ ಮೇಲೆ ತಿನ್ನಲ್ಲ. ಮಟನ್ ಇಷ್ಟ ಆಗಲ್ಲ, ಆಮೇಲೆ ಅದ್ರ ಸ್ಮೆಲ್ ಒಬ್ರೊಬ್ರಿಗೆ ಇಷ್ಟ. ಅದ್ರ ಸ್ಮೆಲ್ ಅಂದ್ರೆ ಆಗಲ್ಲ ನಂಗೆ. ಆದ್ರೂ ಇಷ್ಟ ತಿನ್ನಕ್ ಇಷ್ಟ ಆಗುತ್ತೆ, ಟೇಸ್ಟ್ ಆಗಿದ್ರೆ ಒಂದೇ 2 ಪೀಸ್ ಅಷ್ಟೇ. ಅದನ್ನು ಅಷ್ಟೊಂದೇನಿಲ್ಲ, ಆದ್ರೂ 5 ಚೆನ್ನಾಗಿ ತಿಂತೀನಿ. ನನಗೆ ಇಷ್ಟ ಇಲ್ಲ ಗೈಸ್, ಅದು ನನ್ನ ಬಾಡಿಗೆ ಅಡ್ಜಸ್ಟ್ ಆಗಲ್ಲ. ಆಗುತ್ತೆ, ಹೊಟ್ಟೆ ಬಿಸಿ ಬಿಸಿ ಆದಂಗೆ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ. ಒಂದೊಂದಲ್ಲ, ಅದು ತಿಂದಾದ್ಮೇಲೆ ಮಾತ್ರ ನುಂಗ್ಬೇಕು, ಅದು ಬೇರೆ. ಅದೇನು ಅಷ್ಟೊಂದಿಲ್ಲ, ಅದು ಆಸೆ ಗೈಸ್. ಎಲ್ಲರೂ ಮಾಡ್ತವ್ರೆ, ನಾವು ಮಾಡ್ಕೊಂಡು ತಿನ್ಬೇಕು ಮಟನ್ ಅಂತ. ಫಿಶ್, ಜಿಲೇಬಿ ಫಿಶ್, ತವಾ ಫ್ರೈ ನೋಡಿ ಗೈಸ್. ಇಲ್ಲಿ ಫಸ್ಟ್ ಏನೇ ಫಿಶ್ ಕಬಾಬಿಗೆ ಕಲಸಿಡ್ತಾ ಇದ್ದಾರೆ. ಫಿಶ್ ತವಾ ಫ್ರೈ ಗೈಸ್, ಫಿಶ್ ತವಾ ಫ್ರೈ. ಮಸಾಲೆ ಚೆನ್ನಾಗಿ ಅಂಟಿಸಿ ಚೆನ್ನಾಗಿ ನೆನಿಬೇಕದು, ಆವಾಗಲೇ ಚೆನ್ನಾಗಿ ಬರೋದು. ಒಂದು ಪ್ಲೇಟ್ ಇಡಬೇಕು ಅನ್ಸುತ್ತೆ, ಇದಕ್ಕೆಲ್ಲ ಆಗಲ್ಲ. ಎಲ್ಲ ಕಲಸಿ ಒಂದು ಪ್ಲೇಟ್ ಇಡಿ. ಇನ್ನು 3 ಫಿಶ್ ಇದೆ, ಎಲ್ಲದು 1/4 kg ಇದೆ. ಇದ್ರ 8 ಕಣ್ಣು ನನಗೆ ಗೈಸ್. ನಾನು ತಿನ್ನಲ್ಲ, ನಿನ್ನ ಮಕ್ಳಿಗೆ ಕೊಡಲ್ಲ. ಕಣ್ಣು ಕೊಡ್ಬೋದು, ಅವು ತಿನ್ನಲ್ಲ. ಕೊಡ್ಬೋದು, ಕಣ್ಣಿಗೆ ಏನಾಗಲ್ಲ, ತಿನ್ಬೇಕಲ್ಲ ಅವು. ತಿಂತೀವ. ನವಿ ಹೊಟ್ಟೆ ಹಸಿವಾಗ್ತದೆ, ಬೇಗ ಬೇಗ ಮಾಡೆ. ನೋಡಿ ಗೈಸ್, ಟೈಮಲ್ಲೇ ನೀವೇ ಮಾಡ್ಬೋದು. 9:30 ಆಗಿ ಬಂದೈತೆ, ನಾನೇ ಮಾಡ್ಬೇಕಂತೆ. ಸೊ ಇವ್ರಿಗೆ ಹೆಲ್ಪ್ ಮಾಡಿ ಕೊಡ್ತಾ ಇದ್ದೀನಿ ನಾನು. ಏನೇ ಆಗಲಿ ಹೆಂಡ್ತಿಗೆ ಹೆಲ್ಪ್ ಮಾಡೋಕ್ಕೆ ಕೊಡಲೇಬೇಕು ನಾನು. ನೆನ್ನೆ ಅಡುಗೆಯಲ್ಲಂತೂ ಪೂರ್ತಿ ನಂದೇ ಹೆಲ್ಪು. ಇವತ್ತು ಹೆಲ್ಪಮ್ಮ ನಾನು ಮಾಡಿದ್ದೀನಿ ಅಂತ ಹೇಳ್ತಲ್ಲ, ಹೆಲ್ಪು ಪೂರ್ತಿ ಹೆಲ್ಪ್ ನಾನೇ ಮಾಡಿರೋದು. ಇವ್ರ ಮಕ್ಳಿಗೆ ಹೆಲ್ಪ್ ಡೈಲಿ ಮಾಡಿಸ್ಕೊಳ್ಳೋದು ನೆನ್ನೆ ನಾನು ಮಾಡಿದ್ದೀನಿ ಪೂರ್ತಿ ಹೆಲ್ಪ್. ಇವತ್ತು ಪೂರ್ತಿ ಹೆಲ್ಪ್ ನಾನೇ ಮಾಡ್ಕೊಡ್ತಾ ಇದ್ದೀನಿ. ತೊಳೆದಿದ್ದಾಗಲಿ, ಇದನ್ನು ಫ್ರೈ ಮಾಡೋದಾಗಲಿ ಎಲ್ಲ ಇವರು ಏನು ಬೇಡ, ಇವರು ಒಂದೊಂದು ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ. ಟೊಮೆಟೊ ತಂದು ಕೊಡೋದು, ಈರುಳ್ಳಿ ತಂದು ಕೊಡೋದು, ಈ ಥರ ಹೆಲ್ಪ್ ಅವ್ರದ್ದು. ಇಲ್ಲಿ ಫ್ರೈ ಆಗ್ತೈತೆ ಬಿರಿಯಾನಿಗೆ.
ಇಲ್ಲಿ ಚೆನ್ನಾಗಿ ನೆನೀತಾ ಐತೆ. ನನ್ನ ಮಕ್ಕಳಿಗೆ ಕಬಾಬ್ ಮಾಡಿಟ್ಟಿದ್ದಾರೆ ಗೈಸ್. ಫಿಶ್ ಕಬಾಬ್ ಬೇಡ ಅಂದ್ಬಿಟ್ಟು. ಏನ್ರಿ ಇದು ಕಸ? ನೋಡಿ ಗೈಸ್ ಆಲ್ರೆಡಿ ರೆಡಿ ಆಗಿದೆ ಬಿರಿಯಾನಿ. ಮೊಟ್ಟೆ, ನಿಂಬೆಹಣ್ಣು, ಈರುಳ್ಳಿ ಎಲ್ಲ ಹಾಕೊಂಡು. ಅಲ್ಲಿ ಮೊಟ್ಟೆ ಹಾಕೈತಲ್ಲ ದಿವಾ, ಕೈಲಿ ಒಂದು ಇಟ್ಕೊಂಡಿದ್ದೀನಿ. ಒಬ್ರಿಗೆ ಒಂದೇ ದಿವಾ. ಇದು ಕಳಿದ ಎತ್ತಿಕೆ ಸೇಮ್ ಮಾಡ್ತಾರೆ ನಿಂದ. ಹೌದಾ, ಸರಿ ಮೊಟ್ಟೆ ಎತ್ಕೊ. ಆ ಮೊಟ್ಟೆ ಹಾಕೋ, ಎತ್ಕೊಂಡ್ಬಿಟ್ಟು ಕೊಡು. ತಿನ್ನು. ನಮ್ಮ ದಿವಿದು ತಿಂಡಿ ರೆಡಿ. ಕೂತ್ಕೊಳ್ಳಿ ಇಲ್ಲೇ. ಇಲ್ಲೇ ಕೂತ್ಕೊಳ್ಳೋಣ ಕೆಳಗಡೆ. ಎಲ್ಲರಿಗೂ ಹೋಯ್ತು ಮೊಟ್ಟೆ. ಏನು ಬೇಡ, ತಿನ್ನು ಕೂತ್ಕೊಂಡು ಫಸ್ಟ್. ಸೊ ನೋಡಿ ಗೈಸ್, ನಮ್ಮ ನವಿಯವ್ರಿಗೆ ಹಾಕೊಡ್ತಾ ಇದ್ದೀನಿ. ಚೆನ್ನಾಗಿ ಎಂಜಾಯ್ ಮಾಡಿ. ಗೊತ್ತಾಗ್ಬಿಡ್ತಾ ಏನು ಒಬ್ಳು ಇಷ್ಟದಿಂದ ಮೊಟ್ಟೆ ನೋಡ್ಬಿಟ್ಟು ಕಂಡಿಡ್ತಿದ್ಯಾ ನೀನು? ಇಲ್ಲ ಅಂತಿದೆ. ತಿಂಡಿ ಎಲ್ಲ ಆಯ್ತು ಗೈಸ್. ಇವಾಗ ನಮ್ಮ ದಿವಿತ್ ಅವರು ABCD ಬರಿತಾ ಇದ್ದಾರೆ ಕೂತ್ಕೊಂಡು. ಅವ್ರ ತಮ್ಮ ಅವ್ರು ಇವಾಗ ಕಿಟ್ಲೆ ಮಾಡೋಣ ಅಂತ ಹೋಗ್ತಾ ಇದ್ದಾರೆ. ಅವ್ರಿಗೆ ಕರೆಕ್ಟಾಗಿ ಕೂತ್ಕೊಳ್ಳಿ. ನಮ್ಮ ನವಿ ಅವರು ಅವ್ರ ಊರಿಗೆ ಫೋನ್ ಮಾಡಿ ಅವ್ರ ತಮ್ಮನ ಜೊತೆ ಮಾತಾಡ್ತಾ ಇದ್ದಾರೆ. ಚಿಕನ್ನು ಮಟನ್ ಎಲ್ಲ ಮಾಡಿದ್ರಾ ಅಂತ, ಏನು ತಿಂಡಿ ಅಂತೆಲ್ಲ ಕೇಳ್ಕೊತಾ ಇದ್ದಾರೆ. ಏನು ತಿಂಡಿ ಅಂತ ಊರಲ್ಲಿ? ಮಟನ್. ಹಾಂ, ನೀವು ಹೋಗಿದ್ರೆ ಹೋಗ್ಬೇಕು ತಾನೆ? ಯಾಕೆ ಹೋಗಿಲ್ಲ? ಹಾಯ್ ದಿವಿತ್, ತೋರಿಸಿ ಏನು ಬರ್ತಿದ್ಯಾ? ಇನ್ನು ಅಲ್ಲೇ ಇರೋ ನೀನು. ABCDಲೇ ಮುಂದಕ್ಕೆ ಹೋಗ್ಬೇಡ, ಬೇರೆ ಏನು ಕಲಿಬೇಡ. ಹಾಂ, ಮಾಡಿ. ಅದೇನು ಕಿತಾಪತಿ ಮಾಡ್ತೀರಾ ಮಾಡಿ. ನಾವು ನೋಡ್ತಾನೆ ಇದೀವಿ ಬೆಳಗಡೆಯಿಂದ ಅಲ್ಲ, ಬೆಳಗ್ಗೆಯಿಂದ ಎಷ್ಟು ಕಿತಾಪತಿ ಮಾಡ್ತಾ ಇದ್ರೆ ಮಾಡಿ. ಒಟ್ಟಿನಲ್ಲಿ ಅದು ಇರಬಾರ್ದು. ಒಟ್ಟಿನಲ್ಲಿ ನೋಡಿ ಗೈಸ್, ನೋಡಿ ಫ್ರೆಂಡ್ಸಾ? ನಿನ್ನ ಫ್ರೆಂಡ್ಸ್ ಅವರು. ಹೆಂಗೆ ನಗಡೋದು? ಯಾರು ಹೇಳ್ಕೊಟ್ಟಿದ್ದು ನಗಡೋದು ದಿವಿ ನಿಂಗೆ? ಬೈಲಿ. ಅಪ್ಪನ ಅಮ್ಮನ? ಇಲ್ಲೊಬ್ಳು ಗೈಸ್ ಬೆಳಗ್ಗೆಯಿಂದ ಒಂದು ರೀಲ್ಸ್ ಮಾಡ್ತೀನಿ ಅಂತ ರೆಡಿ ಆಗ್ಬಿಟ್ಟು ಮಾಡ್ತಾವಳೆ. ಯಾಕೆ ಹೇಳ್ತೀರ? ಯಾಕ್ರೋ ನೋಡಿ ಗೈಸ್, ಒಂದು ಕ್ಷಣ ಸುಮ್ಮನಿರಲ್ಲ, ಅಲ್ಲ ಕಿತ್ತಾಡ್ತಾ ಇದ್ದಾರೆ. ನೋಡಿ ಗೈಸ್, ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಮೂಗಿಗೆ ಗೇಟ್ ಹಾಕ್ಬಿಡ್ತಂತೆ. ಸುಮ್ಮನಿರ್ದೀವ ನೀನು? ಸಾರಿ ಕೇಳೋ ಹಂಗೆ, ಸಾರಿ ಕೇಳೊಂದೇ. ನೋಡು ಬೇಜಾರು ಮಾಡ್ಕೊತದು. ಏನಂತ ಗೊತ್ತಾ ಗೈಸ್, ಇದು ದಿವಾ ಈ ಥರ ರೆಡಿ ಮಾಡಿ ಇಟ್ಟಿರ್ತಾನ. ಇವನು ಖುಷಿ ಹೋಗಿ ಕೇಳೋದು ಅದನ್ನು. ಅದಕ್ಕೆ ಅವನು ಏಟ್ ಮಾಡ್ಬಿಟ್ಟವನು, ಅವನಿಗೆ ಗೊತ್ತಿಲ್ಲಲ್ಲ ಮಿಸ್ ಆಗಿ. ಗೋಡೆ ನೋಡಿ ಗೈಸ್, ನಮ್ಮನೆ ಗೋಡೆನ ಪೆನ್ಸಿಲಲ್ಲಿ ಬರೆದು. ಎಲ್ಲ ಖುಷಿ ಬರ್ದಿರೋದು, ದಿವಾ ಬರ್ದಿರೋದಲ್ಲ. ದಿವಂಗೆ ಬರೆಯೋಕ್ಕೆ ಇಷ್ಟ ಇಲ್ಲ, ಭಯ ಐತೆ. ನಮ್ಮ ಖುಷಿಗೆ ಯಾರ್ದು ಭಯ ಇಲ್ಲ ಅಲ್ವಾ ಖುಷಿ? ಕಿಸಿ ಕೊಡು ಅಣ್ಣಂಗೆ, ಕಿಸಿ ಕೊಟ್ಬಿಡು. ಹೋಗು ನಮ್ಮ ವ್ಯೂವರ್ಸ್ಗೆ ಕೊಡು, ಮೊಬೈಲಿಗೆ ಕೊಡು. ಇಲ್ಲ ಕೊಡ್ತಾನೆ, ನಾನು ಅಣ್ಣಂಗೆ ಕೊಡ್ತಾನೆ. ಪಪ್ಪಿ ಕೊಡುವ, ಮೊಬೈಲಿಗೆ ಪಪ್ಪಿ ಕೊಡುವ. ಹೋಗು, ನಿನ್ನ ಜೊತೆ ಎಲ್ಲ ಮುನ್ಸ್ಕೋತಾರೆ. ಅಣ್ಣಂಗೆ ಕೊಡ್ತಾನೆ ನಾನು. ಅಣ್ಣಂಗೂ ಕೊಡಲ್ಲ. ಕೊಡಲ್ವೇನವ ಅಣ್ಣಂಗೆ? ನಮ್ಮ ದಿವಿ ಕೊಡ್ತಾನೆ ಬೇಕಾದ್ರೆ. ಅಮ್ಮ ಹೇಳಿದ್ರೆ ತಡ ದಿವಿ ಕೊಡ್ತಾನೆ. ಅಯ್ಯೋ ಅಯ್ಯೋ, ಸಾಕು ಸಾಕು ಸಾಕು, ನನ್ನ ಮಗನ್ ಬಿಟ್ಬಿಡು ನೀನು ದಿವಿ. ಖುಷಿ ಆಯ್ತು. ಏನ್ ನವಿ ಖುಷಿಯಾಗಿದ್ಯಾ? ಮೀಶೋಯಿಂದ ಬಟ್ಟೆ ಬಂತು ಅಂತನಾ? ಹಂಗೇನಲ್ಲ, ಮೀಶೋಯಿಂದ ಬಟ್ಟೆ ಬುಕ್ ಮಾಡಿರೋ ಗೈಸ್, ಬಂದಿದೆ. ಸೊ ರಿವ್ಯೂ ಕೊಡಬೇಕು. ಸೊ ಏನು ಖುಷಿಯಾಗಿದೆ ಮತ್ತೆ? ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ದುಡ್ಡು ಬರಂಗ್ ಆಗ್ತದೆ ಗೈಸ್, ಅದರಿಂದ ತುಂಬಾ ಖುಷಿ ಆಗ್ತೈತೆ. ಹೌದಾ? ಎಲ್ಲ ತೋರಿಸಿ.
ಇದು ನೀನ್ ಕಂಡಿಟ್ಕೊಂಡಿದ್ದ ಮೀಶೋದು ತಾನೆ. ಇರಿ 1,000 ಆಗ ಗೈಸ್. ಇದು ಒಂದು ವಾರದಿಂದ ಒದ್ದಾಡ್ತಾ ಇತ್ತು. 1,003 ಜನ ಇದ್ರು ಗೈಸ್. ನಾವು ಯಾವಾಗ ಇನ್ಸ್ಟಾಗೆ 1000 ಬಿಡು ಖುಷಿ ಅದು ಸುಡುತ್ತೆ ಆಗುತ್ತೆ ಅಂತ ಹೇಳಿ ಹಾಕಿದ್ದು ಸ್ಟೋರಿಗೆ, ಆಗ್ಬಿಟ್ರೆ ಫೈನಲಿ ಅಂತ 3 ಜನ ವಾಪಸ್ ಹೋಗೋರೆ ಗೈಸ್. ಹೆಂಗಿದ್ದಾರೆ ಅಂದ್ರೆ ಇನ್ಸ್ಟಾ ಇಂದ ಬಂದು ಇಲ್ಲಿಗೆ ಬಂದು ಎಕ್ಸಿಟ್ ಆಗೋದಾಯ್ತಲ್ಲ ಹೇಳು, ಎಷ್ಟು ಟೈಮ್ ತಗೊಂಡು ಮಾಡೋರು ಇದನ್ನು ಕೂಡ. ಸೊ ಫೈನಲಿ ಮಾನಿಟೈಸ್ ಆನ್ ಆಗಿದೆ. ಇನ್ಮೇಲಿಂದ ಅರ್ನಿಂಗ್ಸ್ ಶುರು ಆಗುತ್ತೆ. ಖುಷಿ ಆಗ್ತೈತಿ ಗೈಸ್ ನನಗೆ. ಸೊ ಯುಗಾದಿ ಹಬ್ಬದಿಂದ ಮಾನಿಟೈಸ್ ಆಗಿರೋದ್ರಿಂದ ಡೈಲಿ ಬ್ಲಾಗ್ಸ್ ಮಾಡ್ತಾರೆ. ಹೋಗ್ಬಿಟ್ಟೆ ನನ್ನ ಹಸ್ಬೆಂಡ್ ನನಗೋಸ್ಕರ ಕೇಕ್ ತಗೋಬರ್ತಾರಂತೆ. ಕಾಸು ಕೊಟ್ರೆ ತಗೊಂಬರ್ತೀವಂತೆ. ಗೈಸ್ ನನ್ನ ಹತ್ರ ಇಸ್ಕೊಂಡು ನನಗೇನು ಕೇಕ್ ತಗೋದಂತೆ. ಬೇಡ ಸೊ ಓಕೆ, ಏನು ತರಿಸಿದ್ದೀರಾ? ನಿಜ ಗೈಸ್, ಎಷ್ಟು 2 ವರ್ಷದಿಂದ ಕಾಯ್ದಿದ್ದೀನಿ ನಿಮ್ಗೆ ಮಾನಿಟೈಸ್ ಆಗಕ್ಕೆ. ನಾನು ಕರೆಕ್ಟಾಗಿ ವೀಡಿಯೋ ಮಾಡಿದರೆ 3 ತಿಂಗಳಿಗಾಗಿರೋ ಗೈಸ್. ಸ್ಟಾರ್ಟಿಂಗು ಇವರು ಒಂದೇ ಒಂದು ವೀಡಿಯೋ ಊರಲ್ಲಿ ಮಾಡಿದ್ವಲ್ಲ, ಅದೊಂದೇ ವೀಡಿಯೋಕ್ಕೆ ಪೂರ್ತಿ ಏನು ವಾಚ್ ಅವರ್ಸ್ ಆಗಿದ್ದು, ಸಬ್ಸ್ಕ್ರೈಬೇ ಬಂದಿಲ್ಲ. ಅದು ಯಾವ್ದಂದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ಪ್ರ್ಯಾಂಕ್ ವಿಡಿಯೋ ಮಾಡಿದ್ವಿ ಗೈಸ್ ಊರಿಗೆ ಹೋದಾಗ. ಇದು ಸಖತ್ತಾಗಿ ಹೊಡಿತೆ. ಎಷ್ಟು ಹೊಡಿತೆ? 11.3. ಆಮೇಲೆ ನಾನು ಇದಕ್ಕಿಂತ ಜಾಸ್ತಿ ಓಡಿದೆ. ಅದೇ 4,000 ಗಂಟೆ ಓಡ್ಬಿಟ್ಟಿತ್ತು ವಾಚ್ ಅವರ್. ಮೀಶೋ ವಿಡಿಯೋಸ್ 9,000 ಆ ರೀತಿ ಎಲ್ಲ ಓಡಿದ್ದೆ. ಮೀಶೋ ವಿಡಿಯೋಸ್ ಚೆನ್ನಾಗಿ 14,000 ಆ ಥರ ಎಲ್ಲ ಓಡಿದೆ. ಸರಿ ಓಕೆ, ಇನ್ಮೇಲಿಂದ ನಾನು ಡೈಲಿ ವಿಡಿಯೋಸ್ ಮಾಡಿ ಇದೇ ಖುಷಿಗೆ 12,000 ಆ ಥರ ಎಲ್ಲ ಓಡಿದೆ ಗೈಸ್. ಆದರೆ ನಮ್ಮ ಅಪ್ಪ ಅಮ್ಮಂಗೆ ಪ್ರ್ಯಾಂಕ್ ಮಾಡಿದ್ರೆ ಅದು ವಾಚ್ ಅವರ್ ತುಂಬಾ ತಗೋತು. ಅಂದ್ರೆ ತುಂಬಾ ಅಂದ್ರೆ ಫ್ಯಾಮಿಲಿ ಜೊತೆ ಪೂರ್ತಿ ನೋಡೋರಲ್ಲ, ಪೂರ್ತಿ ನೋಡಿದ್ದಾರೆ. ಅದರಿಂದ ವಾಚ್ ಅವರ್ ಜಾಸ್ತಿ ಬೇಗ ಆಗ್ತು ನಂದು. ತುಂಬಾ ಖುಷಿ ಆಗ್ತದೆ. ಸಬ್ಸ್ಕ್ರೈಬರ್ ಒಂದು ಆಗಿರ್ಲಿಲ್ಲ ಗೈಸ್, ಇವತ್ತು ಆಗ್ಬಿಟ್ಟಿದ್ದಾರೆ ಹಬ್ಬ ದಿನ. ಖುಷಿ ಗೈಸ್, ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತೈತೆ. ಎಲ್ಲರಿಗೂ ಎಷ್ಟೆಷ್ಟೋ ಲಕ್ಷ ಆ ಥರ ಆಯ್ತಾರೆ. ಫಸ್ಟ್ ಮಾಡೋದಿದೆಯಲ್ಲ, ಚಿಕ್ಕದ್ರಿಂದ ಹೋಗೋದಿದೆಯಲ್ಲ, ಅದು ತುಂಬಾ ಖುಷಿ ಆಗುತ್ತೆ ಗೈಸ್. ಸರಿ ಓಕೆ. ನಂದು ಈ ಯೂಟ್ಯೂಬ್ ಚಾನಲ್ ಇವಾಗ ನೋಡ್ತಾ ಇದ್ರಲ್ಲ, ಈ ಯೂಟ್ಯೂಬ್ ಚಾನಲ್ ನಾನು ಡೈಲಿ ಗೈಸ್ ಒಂದಾದ್ರ 1 ಸಬ್ಸ್ಕ್ರೈಬ್ ಆದ್ರು 2 ಆದ್ರ ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ವಿಶ್ ಮಾಡಿ ಗೈಸ್, ಕಂಗ್ರ್ಯಾಚುಲೇಷನ್ಸ್ ಅಂತ ನಮ್ಮ ನಾವಿಗೆ. ಆಮೇಲೆ ಇದ್ರಲ್ಲಿ ತುಂಬಾ ಆಸೆ ಇಟ್ಕೊಂಡಿದ್ದು 7 ಜನ ಮುಡು ಅಂತ ಫೋನ್ ಮಾಡೋದು ನಾನು. ಆ ಮನೇಲಿ ಇದ್ದಾಗ, ಸಳೆ ಮನೇಲಿ ಇದ್ದಾಗ 7 ಜನ ಆದ್ರು. ತುಂಬಾ ಕಷ್ಟ ಐತೆ. ಈಸಿನೇ ಅನ್ಕೋಬಿಡಿ ಯೂಟ್ಯೂಬ್ ಮಾಡೋದು. ತುಂಬಾ ಕಷ್ಟ ಐತೆ, ಆದ್ರೆ ತುಂಬಾ ಖುಷಿನೂ ಸಿಗುತ್ತೆ. ಆಮೇಲೆ ಲಕ್ಕಿದ್ರೆ ಬೇಗ ಆಗ್ಬಿಡುತ್ತೆ. ಆಮೇಲೆ ಏನಂದ್ರೆ ಇನ್ನೊಂದು ಏನನ್ಸುತ್ತೆ ಅಂದ್ರೆ ನಮ್ದೆಲ್ಲದನ್ನು ನಾವು ವಿಡಿಯೋದಲ್ಲಿ ತೋರಿಸ್ತೀವಲ್ಲ, ಮೆಮೊರಿ ಆಗೂ ಇರುತ್ತೆ ಇದರಲ್ಲಿ. ನಮಗೆ ಯಾವಾಗಾರ ಕುತ್ಕೊಂಡು ನೋಡಿದಾಗ ನಮ್ಮದೇ ವಿಡಿಯೋ ನೋಡಿದ್ರೆ ನಮ್ಗೆ ಖುಷಿ ಆಗ್ತಾ ಇರುತ್ತೆ ಗೈಸ್. ಹಳೆ ವಿಡಿಯೋಸ್ಗಳೆಲ್ಲ ಆ ರೀತಿ ಆಗುತ್ತೆ. ಇವಾಗ ಮೀಶೋ ವಿಡಿಯೋದಿಂದ ನಾನು ಏನು ತರಿಸಿದ್ದೀನಿ ಅಂತ, ಮೀಶೋಯಿಂದ ಏನು ತರಿಸಿದ್ದೀನಿ ಅಂದರೆ ನಮಗೆ ಪ್ಯಾಂಟು ಶರ್ಟ್ ತರಿಸಿದ್ದೀನಿ ಗೈಸ್. ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡಿ ಹಾಕ್ತಾರೆ, ಅಲ್ಲೋಗಿ ಲಿಂಕ್ ಅಂತ ಕಮೆಂಟ್ ಹಾಕಿ. ಇಲ್ಲಾಂದ್ರೆ ಈ ಚಾನಲಲ್ಲಿ ಹಾಕಿರ್ತೀನಿ ಗೈಸ್. ನನ್ನ ಚಾನಲಲ್ಲಿ ಫುಲ್ ಲಾಂಗ್ ವಿಡಿಯೋ, ಇನ್ಸ್ಟಾದಲ್ಲಿ ಒಂದೊಂದ್ಸಲಿ ತೋರಿಸಿರಲ್ಲ ಆ ವಿಡಿಯೋಸ್ಗಳೆಲ್ಲ ಇದಕ್ಕೆ ಹಾಕಿರ್ತೀನಿ, ಹೋಗಿ ನೋಡಿ. ಸರಿ ಓಕೆ ಗೈಸ್. ಇವರಿಬ್ರು ವಾಯ್ಸ್ ಕೆಳಗಡೆವರಿಗೆ ಕೇಳಿಸ್ತೈತಂತೆ. ಮೀಶೋದವ್ರು ಕೊಡೋಕೆ ಬಂದಿದ್ರಲ್ಲ ಅವರು, ನಿಮ್ಮ ವಾಯ್ಸ್ ಕೆಳಗಡೆವರೆಗೂ ಕೇಳಿಸ್ತಿದೆ ಅಂತ. ಅವ್ರಿಗೆ ನಾಚಿಕೆ ಆಗಲಿಲ್ಲ ನಿಂಗೆ ಹಂಗೆ ಹೇಳ್ಬೇಕಾರೆ? ನಿಧಾನ ಮಾತಾಡಬೇಕು ಅಂತ. ಇವಾಗ ಹೇಳಿ, ನಿನ್ನ ವಯಸ್ಸೇ ಹಂಗೆ ಐತಲ್ಲಮ್ಮ, ನಿಂದೇ ವಯಸ್ಸು ಕೇಳಿಸಿರುತ್ತೆ. ಹಂಗೆ ಮಾತಾಡ್ತಾರೆ ಗೈಸ್, ನನಗೆ ಮಾತಾಡ್ತಾರೆ. ಇವನ್ಗೆ ಗೈಸ್ ಏನಂತ ಅಂದ್ರೆ ಒಂಚೂರು ಏನಾರ ಹಿಂಗ್ ಅಂದ್ರೆ ಸಾಕು, ಹಂಗೆ ಗುರ್ತು ಉಳ್ಕೊಬಿಡುತ್ತೆ. ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗುತ್ತೆ. ಒಂಚೂರು ಹಿಂಗ್ ಹೊಡೆದ್ರೆ ಸಾಕು. ಇದೆಲ್ಲ ಓಕೆ. ನೆನ್ನೆ ಸೀಗೆಕಾಯಿ ಪುಡಿ ಹಾಕಿದ್ನಲ್ಲ, ಅದೇ ಮಾರ್ಕ್ ಹಂಗೆ ಉಳ್ಕೊಂಡೈತೆ. ಮೈಯಲ್ಲೆಲ್ಲ ಫುಲ್ಲು ರೆಡ್ ಆಗ್ಬಿಟ್ಟಿದ್ದ ಗೈಸ್. ಒಂಚೂರು ಏನಾರ ನೋಡಿ, ಇಲ್ಲಿ ಏನೋ ಎಡ್ಕೊಂಡು ಒಂಚೂರೇ ಚೂರು ಅದ್ ಹಂಗೆ ರೆಡ್ ಐತೆ. ರಫ್ ಆಗಿ ಬೆಳೆಸ್ಬೇಕು, ಹೊರಗಡೆ ಬಿಡಬೇಕು, ಬಿಸ್ಲಿಗೆ ಕಳಿಸ್ಬೇಕು. ಆಗ್ಬಿಟ್ರೆ ಆಗತ್ತೆ. ಬಿಸ್ಲೇ ನೋಡ್ತಾ ಇಲ್ಲ ಗೈಸ್, ಇದು ಮನೆ ಒಳಗೆ ಇರತ್ತಿದು. ಇಲ್ಲ, ಬಿಸಿಲಲ್ಲಿ ಹೋಯ್ತಾರೆ. ತುಂಬಾ ಬಿಸಿಲು ಕಳ್ಸಲ್ಲ. ನಾನೇ ತಲೆನೋವು ಬರುತ್ತೆ ಅಂತ ನಾನು ಕಳ್ಸಲ್ಲ. ಬೆಳೆ ಜಿರ್ಲೆ ಆಯ್ತು ಕೂತ ಮನೆ ಒಳಗೆ. ನಾನೇನಿಲ್ಲ, ನನ್ನ ಮಕ್ಳು. ನನಗೆ ತುಂಬಾ ಪಿಂಪಲ್ ಆಗ್ಬಿಟ್ಟಿತ್ತು ಗೈಸ್. ಇವಾಗೆಲ್ಲ ಹೋಗ್ತೈತೆ ಒಂಚೂರು ಕಲೆ ಹಂಗೆ ಉಳ್ಕೊಂಡೈತೆ, ಅದು ಹೋಗಿಸ್ಕೋಬೇಕು ಆದಷ್ಟು ಬೇಗ. ಗೈಸ್ ನಾನು ತರಿಸಿರೋದು ನಮ್ಮನವ್ರಿಗೆ ಇಷ್ಟ ಆಗ್ಬಿಟ್ಟೈತೆ. ಕುಣಿದಾಡ್ತಾರೆ, ಬಾಚಣಿಗೆಲ್ಲೇ ವಿಡಿಯೋ ಮಾಡ್ಕೊಳ್ಳೆ ಮೀಶೋಗೆ. ಗೈಸ್ ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತು, ಇಷ್ಟ ಆಗ್ಲಿಲ್ವಾ? ಈ ಥರ ಪ್ಯಾಂಟ್ ಇರಲೇ ಇಲ್ಲ, ಈ ಥರ ಫ್ಯಾಷನ್ ಆಗಿರೋದಲ್ಲ, ಅದರಿಂದ ತರಿಸಿದ್ದೀನಿ. ಆಂಕಲ್ ಆಗಿರೋದ ಹುಡುಗ ಆಗೋ ಅಂತ ತರಿಸಿದ್ದೀನಿ ಗೈಸ್. ಯಾವಾಗ ನೋಡಿ ಫುಲ್ಲು ವಯಸ್ಸೇ ಆಗ್ಬಿಡ್ತು ನನಗೆ. ಇನ್ನೇನಿಲ್ಲ ಜೀವನದಲ್ಲಿ ನನಗೆ ಅನ್ನೋದೇ ನಮ್ಮ ಹುಡುಗಂದಿದ್ದು. ಜೀವನದಲ್ಲಿ ಇನ್ನೇನು ಇದೇ ಮಾಡೋಂಗಿಲ್ಲ ಅನ್ನಂಗೆ. ನಮ್ಗೆ ಎಷ್ಟೇ ವಯಸ್ಸಾದ್ರು ಗೈಸ್, ನಾವು ಸ್ಟೈಲ್ ಮಾಡೋದು ಬಿಡಬಾರ್ದು. ನಾವು ಹೆಂಗಿರ್ತೀವಿ ಅವಾಗ ಹಂಗೆ ಇರೋಕ್ಕೆ ಟ್ರೈ ಮಾಡ್ಬೇಕು ಯಾವಾಗ್ಲೂ.
ಹಂಗಿಲ್ಲ ಅಂದ್ರು ನಮ್ಮನೆಯವರು ಏನು ವಯಸ್ಸೇ ಆಗಿರಲ್ಲ, ಹಂಗಾದ್ರೂ ವಯಸ್ಸಾದವ್ರಂಗೆ ಆಡ್ತಾರೆ ಗೈಸ್. ಏಜ್ ಆಗೈತೆ ಅಂದ್ಬಿಟ್ಟು ಏನು ಅಷ್ಟೊಂದು ಏಜ್ ಆಗ್ಬಿಟ್ಟೈತೆ, ಏನು 40-50 ವರ್ಷನಾ ನಿಮಗೆ? ಮತ್ತೆ ಈ ಥರ ಬಟ್ಟೆ ಎಲ್ಲ ಹಾಕೋಬೇಕಂತ ನನಗಿಷ್ಟ ಗೈಸ್. ನನ್ನ ಗಂಡ ನಮ್ಮನೆಯವ್ರು ಹಂಗಲ್ಲ, ಎಷ್ಟು ಸೂಪರ್ ಗಂಡ. ನನ್ನ ದೃಷ್ಟಿನೇ ಆಗುತ್ತೆ ಗೈಸ್, ಯಾರು ದೃಷ್ಟಿ ಹಾಕ್ಬಿಡಿ ಗೈಸ್ ನನ್ನ ಗಂಡಂಗೆ. ಎಷ್ಟು ಸೂಪರಾಗಿ ಕಾಣ್ತಿದ್ದಾರೆ. ಎಷ್ಟಾರ ಆಗಲಿ ಅದೆಲ್ಲ ನಿಮ್ಗೆ ಯಾಕೆ, ನಂಗೆ ತುಂಬ ಇಷ್ಟ ಗೈಸ್ ಈ ಥರ ನನ್ನ ಗಂಡನ ನೋಡೋಕ್ಕೆ. ನನಗೆ ಲವ್ ಯು ಮುದ್ದು. ಇಟ್ಕೊಪ್ಪ. ಅಪ್ಪ ಹೆಂಗೆ ಕಾಣ್ತೈತೆ? ಚೆನ್ನಾಗಿ ಕಾಣ್ತೈತಾ? ಲವ್ ಯು. ಇಲ್ಲಿ ನಮ್ಮನವ್ರಿಗೆ ಇನ್ನೊಂದು ಗೈಸ್ ಶೂ ಕೊಡ್ಸಿದ್ದೀನಿ. ಇವ್ರು ಏನು ತೊಗೊಳಲ್ಲ ಗೈಸ್. ನನ್ನ ಮದುವೆ ಆದೆ ಲೈಟ್ ಹಾಕಿ ಅಲ್ಲಿ ಏನಂದ್ರೆ ಏನು ತೊಗೊಳಲ್ಲ ಗೈಸ್, ಎಲ್ಲ ನಾನೇ ಕೊಡಿಸ್ಬೇಕು. ಶೂ ಕೊಡ್ಸಿದ್ದೀನಿ, ಶೂ ಹಾಕೊಳಕ್ಕೆ ಇಳಿದಿದ್ದು ಇವಾಗ. ಏನಿಲ್ಲ, ಮಾಮೂಲಿ ಬಟ್ಟೆಗೆ ಚೆನ್ನಾಗೈತೆ. ಫ್ಯಾಷನ್ ಶೂನೇ ಗೈಸ್ ಇದು, ಆದರೆ ನಾವೇನಾದ್ರು ಫ್ಯಾಕ್ಟ್ರಿಗೆ ಹಾಕೊಂಡು ಹೋಯ್ತಾರೆ ಅಷ್ಟೇ. ಅದೈತಿ ಆ ಕಡೆ. ನೀವು ಖುಷಿದು ಚೆನ್ನಾಗೈತೆ, ದಿವಂದು ಚೆನ್ನಾಗೈತೆ. ಇದ್ರದ್ದು ಲಿಂಕ್ ಎಲ್ಲ ನಮ್ಮ ನವಿ ಅವ್ರ ಚಾನಲ್ ಅಲ್ಲಿ ಬರುತ್ತೆ ನೋಡಿ ಗೈಸ್. ವಿಡಿಯೋ ಮಾಡಿದ್ದಾರೆ, ಇನ್ನು ಅದಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಈ ವಾರದಲ್ಲಿ ಆಗ್ತಾರೆ, ಯಾಕೆಂದ್ರೆ ಮಾನಿಟೈಸ್ ಆನ್ ಆಗಿದೆಯಲ್ಲ, $10 ಬೇಗ ಮಾಡಬೇಕು. ಅದಕ್ಕೆ ಇದು ಮಾಡಬೇಕು, OTP ಬರುತ್ತೆ ಗೂಗಲ್ ಆಡ್ಸೆನ್ಸ್. ಪಕ್ಕ ಬೇಗ ವಿಡಿಯೋಸ್ ಹಾಕಿ $10 ಮಾಡಿಕೊಂಡು ಇನ್ಮೇಲೆ ಅರ್ನಿಂಗ್ಸ್ ಮಾಡ್ತಾ ಇರೋದು ಈ ಚಾನಲಲ್ಲಿ, ನಮ್ಮ ನವಿ ಅವ್ರ ಚಾನಲ್. ಓಕೆ ಓಕೆ. ಏನು ಮಾಡ್ತಾ ಇದ್ದೀವಿ ನವಿ? ಕಲ್ಲಂಗಡಿದು ಬೀಜ ತೆಗಿತಾ ಇದ್ದೀನಿ. ಏನಕ್ಕೆ? ಜ್ಯೂಸ್ ಮಾಡೋಕ್ಕೆ. ಹಂಗೇನೆ ಇರ್ಬೋದಲ್ಲ? ನಮ್ಮನವ್ರಿಗೆ ಬೇಡವಂತೆ, ನಮ್ಮನವ್ರು ಏನೋ ಫ್ರೆಶಲ್ ಆಗಿ ಏನೋ ಮಾಡ್ಕೋತವ್ರೆ. ಎಸ್, ನನಗೆ ಆ ಥರ ಇಷ್ಟ ಇಲ್ಲ ಗೈಸ್. ಬೀಜದ ಸಮೇತ ರುಬ್ಬಿದ್ರೆ ಚೆನ್ನಾಗಿ ಬರಲ್ಲ, ಅದು ಬೀಜ ತೆಗೆದ್ಬಿಟ್ಟು ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ, ಅದಕ್ಕೆ ಹೇಳಿದ್ದೀನಿ. ಆದರೂ ಇದ್ರಲ್ಲಂತೂ ತುಂಬ ಬೀಜ ಇರುತ್ತೆ. ಅಪ್ಪ ಕಪ್ಪು ಕಾಯಿ ಬರುತ್ತಲ್ಲ, ಅದರಲ್ಲಿ ಇಷ್ಟೊಂದು ಬರಲ್ಲ. ನೆಕ್ಸ್ಟ್ ಟೈಮಿಂದ ಈ ಹಣ್ಣೆ ತರಬಾರ್ದು, ಕಪ್ಪು ಕಾಯಿ ತರಬೇಕು. ತುಂಬ ಬಲ್ತೋದಂಗೆ ಆಗ್ಬಿಟ್ಟೈತದ. ಎಷ್ಟು ಕೆ ಜಿ ಗೊತ್ತಾ ಗೈಸ್? ಇದು 8 kg ಇದ್ದಿದ್ದು ಹಣ್ಣಿದು. ಒಂದು ವಾರ ತಿಂದವ್ರು ನಮ್ಮ ನವಿಯವರು. ಡೈಲಿ ತಿಂತೀವಲ್ಲ. ನೋಡಿ ಗಾಯ್ಸ್, ನಮ್ಮ ದಿವನ್ನ ಲೋಟ ಜೋಡಿಸಿದ್ದೀನಿ ಅಂತ ಖುಷಿ ಪಡ್ತಾ ಇದ್ದಾನೆ. ಖುಷಿ ಹೋಗಿ ಬೀಳಿಸ್ತಾ ನೋಡಿ ಇವಾಗ ಅದನ್ನ. ಬೀಳ್ಸ ಬೀಳ್ತಾ ಇಲ್ಲ ಅದು, ಲೋಟ ಗಟ್ಟಿ ಇಬ್ರಿಗೂ ಬೀಳ್ತಾಯಿಲ್ಲ. ನೀನದು ಅಳ್ಳಾಡ್ಲಿಲ್ಲ. ನೀರಿಟ್ಟಿದ್ದಾರೆ ಗೈಸ್. ಅವ್ರ ಮಗನ ಸ್ಕೂಲ್ಗೆ ಹಾಕ್ತಾರಂತೆ, ಅಲ್ಲಿ ಬರೀ ಇಂಗ್ಲೀಷೇ ಹೇಳ್ಕೊಡ್ತಾರಂತೆ, ಕನ್ನಡನ ನಾನು ಹೇಳ್ಕೊಡ್ಬೇಕಂತೆ. ಅದಕ್ಕೆ ನಾನು ಕನ್ನಡನೇ ಕಲಿಬೇಡ, ಇಂಗ್ಲೀಷೇ ಕಲ್ತ್ಕೋತಾಗೆ ಅಂದರೆ ಕನ್ನಡದಲ್ಲಿ ಫೇಲ್ ಆದರೆ ಏನು ಮಾಡ್ತೀಯ? ಅದು ಬೇರೆ ಐತಲ್ವಾ, 10th ಎಲ್ಲದರಲ್ಲೂ ಇರುತ್ತಲ್ವಾ ಕನ್ನಡ. ಸುಮ್ಮನೆ ಗೈಸ್, ಕನ್ನಡನೇ ಫಸ್ಟ್ ಕಲ್ಸೋದು ನಮ್ಮ ಮಕ್ಕಳಿಗೆ ನಾವು, ಆಮೇಲೆ ಇಂಗ್ಲೀಷ್ಗೆ ಹೋಗ್ಲಿ ಬೇಕಾದ್ರೆ, ಅಲ್ಲ ಮಂಗನೆ? ತೆಗ್ದಿದ್ದೀನಿ ಮುದ್ದು, ಒಂದೇನ ಬಿದ್ದೈತಿ, ಎಲ್ಲರಲ್ಲೂ ಇಲ್ಲ ಮುದ್ದು, ನೋಡ್ಬೇಕಾದ್ರೆ. ಆಯ್ತು ಗೈಸ್, ಇವಾಗ ಈ ಜಾರ್ ತಂದಿದ್ದು ತುಂಬ ಯೂಸ್ ಆಯ್ತು ನನ್ನ ಹಸ್ಬೆಂಡ್ಗೆ ಗೈಸ್. ಮಾಡ್ಕೊಂಡು ಕುಡಿತಾ ಇರ್ತಾರೆ ಜ್ಯೂಸ್, ಅದು ಇದು ಜ್ಯೂಸ್ನ ಇವರು. ಬಟರ್ ಜ್ಯೂಸ್ ಹೆಂಗ್ ರುಬ್ಬುತ್ತೆ ನೋಡಿ ಗೈಸ್. ಒಂಚೂರು ಲೀಕೇಜ್ ಆಗಲಿಲ್ಲ, ಚೆಲ್ಲಿಲ್ಲ, ಇನ್ನೂ ತಿರುಗ್ತಾ ಇದೆ ಅದು. ಅದ್ರಲ್ಲಿ ರಬ್ಬರ್ ಐತೆ, ರಬ್ಬರ್ ಇದ್ರೆ ಲೀಕೇಜ್ ಆಗಲ್ಲ, ಇಲ್ಲಾಂದ್ರೆ ಲೀಕೇಜ್ ಆಗುತ್ತೆ. ಅದೇ ಹೇಳ್ತಿರೋದು, ಒಂದೊಂದು ಜಾರಲ್ಲಿ ರಬ್ಬರ್ ಇದ್ರೂ ಲೀಕೇಜ್ ಆಗುತ್ತೆ ನೋಡಿ ಗೈಸ್. ಫೈನಲಿ ಆಗ್ತಾ ಇದ್ದಾರೆ. ಇನ್ನೊಂದು ಜ್ಯೂಸ್ ಆಗಿದೆ, ಆದ್ರೆ ನಮ್ಮ ಜಾಲ್ರಿ ಸ್ಲೋ ಗೈಸ್ ಬರೋದು. ಬೇಕಿಲ್ಲ, ಬೀಜ ಇರ್ತಾವಲ್ಲ, ನಮ್ಮದವ್ರಿಗೆ ಇಷ್ಟ ಆಗಲ್ಲ, ಸೋಸ್ಕೊಂಡೇ ಕುಡಿಬೇಕು ಗೈಸ್. ನನ್ನ ಮಗು ಹಿಂಗೆ ಕೊಡ್ತೀನಿ, ಇದ್ರಲ್ಲೇ ಕುಡ್ಕೊಳಪ್ಪ ಅಂತ. ನನಗೆ ಮಾತ್ರ ಸೋಸ್ಕೊತಿರೋದು ನೋಡಿದ್ರ. ಕುಡಿತೀನಿ ಅಂತ ನೋಡಿ ಗೈಸ್. ಫೇಸ್ಬುಕ್ ಒಂದು ವಿಡಿಯೋ ಮಾಡ್ಬೇಕಾಯ್ತು, ಮಾಡ್ಕೊತಾ ಇದ್ದೀವಿ. ನಮ್ಮ ನವಿ ಹಿಂಗೆ ಕೊಟ್ಟರೆ ಕುಡಿತೀನಿ ಅಂದ್ಬಿಟ್ಟು ಕುಡಿದ್ರು. ತಳ ಕುಡಿದ್ಬಿಟ್ಟು ಹಣ್ಣು ಕೊಡು. ಹಾಂ, ಸೋಸೋದು ಬೇಡವಾ? ಬೇಡ, ಸಕ್ಕತ್ತಾಯ್ತು. ಹೌದಾ? ಓಕೆ, ಕುಡಿದ್ಬಿಟ್ಟು ಹಣ್ಣು ಕೊಡವಾ?
ಲೋಟ ಹುಷಾರು ಹಾಂ ಬೇಜಾರು ಮಾಡ್ಕೊಂಡು ಸಾಕು. ಸಾರಿ ಮಗನೇ, ಫಸ್ಟ್ ನಿಂಗೆ ಕೊಡ್ಬೇಕಾಯ್ತು. ದಿವಿಗೆ ಬೇಡವಾ? ನಿಜ ಬೇಡವಾ? ಇಲ್ಲೆಲ್ಲ ಏನು ಜಲ್ಕೊಂಡಿದ್ದೆ ನೋಡು. ಕುಡಿ ಹೀಗೆ ಗ್ಲಾಸ್ ಅದು. ಬಾ ಖುಷಿ, ನಿಂಗೆ ಇನ್ನೊಂದು ಲೋಟದಲ್ಲಿ ಮಾಡ್ಕೊಡ್ತೀನಿ. ಪೂರ್ತಿ ಕುಡ್ಕ. ಪೂರ್ತಿ ಕುಡ್ಕ. ಬೀಜ ಏನಾರು ಸಿಕ್ಕ ಹೋಗಿ. ಹಾಂ ನೋಡಿ ಗೈಸ್, ಫಿಶ್ ತಿಂತಾ ಇರೋದು ನಮ್ಮ ನವ್ಯವರು. ಒಂದು ಫುಲ್ ಮೂಳೆ ಹೆಂಗೆ ಬಿಡಿಸಿದ್ದಾರೆ. ನಮ್ಮ ಅಜ್ಜಿ ಮಧ್ಯದಲ್ಲಿ ಫೋನ್ ಮಾಡಿಬಿಡ್ತು ಗೈಸ್. ಇವಾಗ ತಿಂತಾ ಇದ್ದೀವಿ ಫಿಶ್ ನೋಡಿ. ವಾವ್, ಅರ್ಧ ಹೊಟ್ಟೆ ಖಾಲಿ ಮಾಡಿದ್ದಾರೆ. ಮೊಬೈಲಲ್ಲಿ ಹಿಂಗೆ ಕಾಣಿಸ್ತಾ ಇದೆ. ಒಂದು ತವಾ ಫ್ರೈ, ಇನ್ನೊಂದು ಕಬಾಬು. ಹ್ಞೂ, ನೀನು ಬಾಯಿ ಒರ್ಸ್ಕ. ನೀನೇನು ಮಂಗನ ಬಾಯೆಲ್ಲ ಮಾಡ್ಕೊಂಡು ತಿಂತಿದ್ಯಲ್ಲ? ಏನ ಬಾಯೆಲ್ಲ ಮಾಡ್ಕೊಂಡು ತಿನ್ನೋದು? ನಾಯಿನಾ? ಏನು ಬಾಯೆಲ್ಲ ಮಾಡ್ಕೊಂಡು? ಮಂಗ. ಆಯಿತು, ನೀನು ಬಾಯಿ ಒರ್ಸ್ಕೊ ಫಸ್ಟ್. ನೋಡಿ ಗೈಸ್, ನಮ್ಮ ಖುಷಿಗೆ 2 ಜುಟ್ಟು ಹಾಕ್ಬಿಟ್ಟು, ಏಯ್ ಮುಚ್ಚ ಬಾಯಿ, ತಂಗಿ ಪಾಪು ಅಲ್ಲ ಅದು, ತಮ್ಮ ಪಾಪುನೇ. ಕೂದಲು ಉದ್ದ ಬೆಳೆದಿದ್ದಲ್ಲ ಅಂತ ಹಾಕಿರೋದು ಗೈಸ್. ಕ್ಯೂಟ್ ಆಗಿದ್ದಾನೆ ಅಂತ ಕಮೆಂಟ್ ಹಾಕಿ ಗೈಸ್. ನೀವು ಕಮೆಂಟ್ ಹಾಕಿದ್ರೆ ಡೈಲಿ ಇದೇ ಥರ ಬಜಿಸ್ಕೊತಾನೆ ನಮ್ಮ ಖುಷಿ ಅಲ್ವೇ ನಮಗನೇ? ಅವ್ರು ಕಮೆಂಟ್ ಹಾಕೋದು ನಾನು ನಿಂಗೆ ತಿಳಿಸ್ತೀನಿ. ಹಾಂ ನೀವು ಒಳ್ಳೊಳ್ಳೆ ಕಮೆಂಟ್ ಹಾಕಿ ಗೈಸ್. ನನ್ನ ಮಗಂಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಗೈಸ್, ಅವಾಗ ಅವನು ಖುಷಿ ಪಡ್ತಾನೆ. ಯಾಕೋ ಅಳ್ತಾ ಇದೆಯಾ ಖುಷಿ? ಅಣ್ಣಂಗೆ ಹೊಡ್ಯಾನಾ? ಖುಷಿ ಯಾರಿಷ್ಟ? ಯಾರೂ ಇಲ್ಲ. ಬರವಾ, ನೀನು ನನ್ನ ಹತ್ರ ಬರವಾ. ಬಾ ಕೊಡು, ಕೈ ಕೊಡು, ತಿರುಗಿಸ್ತೀನಿ. ಬಾ ಖುಷಿ. ಅವಲ್ಲ ಹೆಂಗ್ ಬಂದು ತಪ್ಕೊಂಡು ಗೊತ್ತಾ? ಹಿಂಗೆ ಓಡ್ ಬಂದು ಹಿಂಗೆ ಊಟ ಸಿನಿಮಾದಲ್ಲಿ ತಪ್ಕೋತಾರಲ್ಲ ಹಂಗೆ ಈಗ ಬಂದು ತಪ್ಕೊಂಡ್ರೆ ಖುಷಿ ನಿಮಗೆ ನಾನೇನೋ ಕೊಡಿಸ್ತೀನಿ. ಓ ಕೈ ಹಂಗೆ ಹೇಳಿಬಿಡಿ. ಆಯ್ತು ಬಿಡು, ಸಾರಿ, ತಪ್ಪಾಯ್ತು. ಅಮ್ಮನ ತಲೆ ಮೇಲೆ ಹೋಗಿ ಬೀಳವ. ಪಾಪ ಖುಷಿ. ಯಾ ಪಟ್ಟೆ ಒರೆಸ್ತೀರ ಬಿಡ್ರೆ ಪಾಪ ಹುಡುಗನ. ಮುದ್ದು ಮಾಡೆ ಬೇಗ, ಪಾಪಲ್ಲೇ ಮುದ್ದು ಮಾಡೆ. ಖುಷಿ ಕೂದ್ಲಿಟ್ಕೊಳ್ಳೋ, ಕೂದ್ಲ ನೋಡಿ ಗೈಸ್. ಸಂಜೆ ಆಗಿದೆ, ಟೀ ಕುಡ್ಕೊಂಡು ಹೊರಗಡೆ ಆಟ ಆಡ್ಕೊಂಡು ಕೂತಿದ್ದಾರೆ. ಖುಷಿಗೆ ನಾನಂದ್ರೆ ಇಷ್ಟ ಇಲ್ವಂತೆ. ಇನ್ಯಾರು ಇಷ್ಟ ಮಗನೇ? ಖುಷಿ ಏನ ನಿಂದು ಬನ್ನಿ ಇಷ್ಟುದ್ದ ಐತೆ. ಚೆನ್ನಾಗಿಲ್ಲ ನಿಂದು ಬಟ್ಟೆ. ಅಮ್ಮ ಇಷ್ಟ ಇಲ್ವಾ? ಹೋಗು, ತೊಳೆಯಕ್ಕೆ ಬರಲ್ಲ. ನಿಜ ಹೇಳಿ, ಯಾರು ಇಷ್ಟ ಖುಷಿ ಹಿಂಗೆ? ಅಪ್ಪನ ಯಾರಿಷ್ಟ? ಯಾಕೆ ಯಾಕೆ ಅಮ್ಮ ಇಷ್ಟ ಅನ್ಬೇಕು? ಹೇಳು ಏನ? ನಮ್ಮ ನವಿ ಗೈಸ್, ಯಾರಿಷ್ಟ ಅಂದರೆ ಅಮ್ಮ ಇಷ್ಟ ಅಂತ ಹೇಳಿದ್ರೆ ಮಾತ್ರ ಬರ್ತದು. ಇಲ್ಲಾಂದ್ರೆ ಹುಡುಗಂಗೆ ಅಯ್ಯೋ ಅನ್ಸೋದು. ಅಮ್ಮ ಬಾರಮ್ಮ, ಅಮ್ಮ ಬಾರಮ್ಮ ಅಂತ ಇದು ಕೂಕತ್ತೆ ಇರುತ್ತೆ ಗೈಸ್. ಇದು ಯಾವಾಗಲೂ ಅಪ್ಪ ಇಷ್ಟ ಅನ್ನತ್ತೆ. ಶೆಕೆ ಆಗುತ್ತೆ ಕಣಪ್ಪ. ಯಾರು ಇಷ್ಟ ಇಲ್ಲ ಒಂದು? ಯಾಕೆ ಪಪ್ಪು? ಯಾರು ಬೇಡ? ಅಮ್ಮ ಬೇಡವಾ? ನೋಡ, ಆಮೇಲೆ ನಾನು ಬೇಡ ಅಂತೀನಿ ನನ್ನ ಟೈಮಿಗೆ ಬಂದಾಗ. ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಗಾಳಿ ಇಲ್ಲ, ಸ್ವಲ್ಪನೂ ಗಾಳಿ ಇದೆ. ಈ ಮರ ನೋಡಿ ಗೈಸ್, ಎಷ್ಟು ಬೋಳ ಆಗ್ಬಿಟ್ಟೈತಿ. ಎಷ್ಟು ಚೆನ್ನಾಗಿತ್ತು ಅಂತೀರ, ಬೇಸಿಗೆ ಅಲ್ವಾ? ಈ ಕಡೆ ಮರ ನೋಡಿ ಎಷ್ಟು ಚಿಗುರು ಇದೆ, ಈ ಕಡೆ ಬೋಳ ಆಗಿದೆ. ಸೊ ಈ ವಿಡಿಯೋ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಗೈಸ್. ಬಾಯ್ ಬಾಯ್.